ಪರಪ್ಪನ ಅಗ್ರಹಾರದ ಗೂಡು ಸೇರಿದ ಕಾಂಗ್ರೆಸ್ನ ಶಾಸಕ ಮೆಡಿಕಲ್ ಟೆಸ್ಟ್ ಬಳಿಕ ವಿನಯ್ ಕುಲಕರ್ಣಿ ಜೈಲಿಗೆ ಶಿಫ್ಟ್ ಆಗ್ತಾರೆ. 17 ದೋಷಿಗಳು ಪರಪ್ಪನ ಅಗ್ರಹಾರ ಜೈಲಿಗೆ ಸ್ಥಳಾಂತರ ಆಗ್ತಾರೆ. ಸಿಬಿಐ ಅಧಿಕಾರಿಗಳು ಪೊಲೀಸ್ ಭದ್ರತೆಯಲ್ಲಿ ವಿನಯ್ ಕುಲಕರ್ಣಿ ಶಿಫ್ಟ್ ಆಗಿದ್ದಾರೆ. ಪರಪ್ಪನ ಅಗ್ರಹಾರದ ಕಂಬಿ ಎಣಿಸಬೇಕಾಗಿದೆ ವಿನಯ್ ಕುಲಕರ್ಣಿ. ಮೆಡಿಕಲ್ ಟೆಸ್ಟ್ ಬಳಿಕ ವಿನಯ್ ಕುಲಕರ್ಣಿ ಶಿಫ್ಟ್ ಆಗ್ತಾರೆ ಜೈಲಿಗೆ. ವಿನಯ್ ಕುಲಕರ್ಣಿಯೂ ಸೇರಿದಂತೆ 17 ಜನ ಆರೋಪಿಗಳು ದೋಷಿ ಅಂತೇಳಿ ಕೋರ್ಟ್ ತೀರ್ಪು ಕೊಟ್ಟಿದೆ. ಸಿಬಿಐ ಅಧಿಕಾರಿಗಳು ಹಾಗೆ ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿಗಳು ಅವರನ್ನು ಒಳಗಡೆ ಕರೆದುಕೊಂಡು ಹೋಗ್ತಾರೆ. ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ಬಹುಶಃ ವಿನಯ್ ಕುಲಕರ್ಣಿ ಈ ಪ್ರಕರಣದಲ್ಲಿ ನಾನು ಹೊರಗಡೆ ಬರ್ತೀನಿ ಅಂಥೇಳಿ ಅಂದ್ಕೊಂಡಿದ್ರು. ಈ ಪ್ರಕರಣದಲ್ಲಿ ಒಂದು ತಾರ್ಕಿಕ ಅಂತ್ಯ ಸಿಗುತ್ತೆ ಅಂಥೇಳಿ ಅಂದ್ಕೊಂಡಿದ್ರು. ಆ ಮೂಲಕ ಸುಮಾರು 10 ವರ್ಷಗಳಿಂದಲೂ ಕೂಡ ಬಂದಂಥ ಈ ಗಂಭೀರ ಆರೋಪ ಇತ್ತಲ್ಲ, ಈ ಆರೋಪದ ಬಗ್ಗೆ ವಿನಯ್ ಕುಲಕರ್ಣಿ ಬಹುಶಃ ನಿನ್ನೆ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ರು. ಎಸ್, ವಿನಯ್ ಕುಲಕರ್ಣಿಗೆ ನ್ಯಾಯಾಲಯ ತೀರ್ಪನ್ನು ಹೊರಡಿಸಿ ದೋಷಿ ಅಂಥೇಳಿ ಪ್ರಕಟ ಮಾಡಿದೆ. ಇವತ್ತು ಶಿಕ್ಷೆಯ ಪ್ರಮಾಣ 2 ವರ್ಷವ, 5 ವರ್ಷವ, 7 ವರ್ಷವ, 10 ವರ್ಷವ ಅನ್ನೋದು ಇವತ್ತು ಗೊತ್ತಾಗುತ್ತೆ. ವಿನಯ್ ಕುಲಕರ್ಣಿ ಮೆಡಿಕಲ್ ಆದ ನಂತರ ಈಗ ನೇರವಾಗಿ ಪರಪ್ಪನ ಅಗ್ರಹಾರ ಜೈಲಿನ ಕಂಬಿ ಎಣಿಸಬೇಕಾಗಿದೆ. ವಿನಯ್ ಕುಲಕರ್ಣಿಯವರ ಜೊತೆಗೆ 17 ಜನ ಆರೋಪಿಗಳು ಇದರಲ್ಲಿದ್ದಾರೆ. ವಿನಯ್ ಕುಲಕರ್ಣಿ ಇದ್ದ ಬಸ್ಗೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಅಪರಾಧಿಗಳನ್ನು ಜೈಲಿಗೆ ಕರೆದೊಯ್ಯುವಾಗ ಅವಘಡ ಸಂಭವಿಸಿದೆ. ಪರಪ್ಪನ ಅಗ್ರಹಾರ ಜೈಲಿನ ಕೂಗಳತೆ ದೂರದಲ್ಲಿ ಘಟನೆ ಆಗಿದೆ. ಅಪರಾಧಿಗಳಿದ್ದ ಬಸ್ನಲ್ಲಿ ಡೀಸೆಲ್ ಲೀಕ್ ಆಗಿ ಹೊಗೆ ಕಾಣಿಸ್ಕೊಂಡಿದೆ. ಬಸ್ನಲ್ಲಿ ಹೊಗೆ ಕಾಣಿಸ್ಕೊಳ್ತಾ ಇದ್ದಂತೆ ಕೆಲಕಾಲ ಆತಂಕದ ವಾತಾವರಣ ಸೃಷ್ಟಿಯಾಯಿತು. ಅಪರಾಧಿಗಳನ್ನು ಕಾರಲ್ಲಿ ಜೈಲಿಗೆ ಕರ್ಕೊಂಡು ಹೋಗಿದ್ದಾರೆ ಸಿಬಿಐ ಅಧಿಕಾರಿಗಳು. ಸಮಯ ಪ್ರಜ್ಞೆಯಿಂದ ತಪ್ಪಿದ ಅನಾಹುತ. ವಿನಯ್ ಕುಲಕರ್ಣಿಯವರು ಹೋಗ್ತಾ ಇದ್ದಂಥ ಬಸ್ ಇತ್ತಲ್ಲ, 17 ಜನ ಆರೋಪಿಗಳಿದ್ರು. ಹೀಗಾಗಿ ಅವರನ್ನು ಬಸ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಈ ಸಮಯದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಶಾರ್ಟ್ ಸರ್ಕ್ಯೂಟ್ ಆದ ತಕ್ಷಣ ಅವರನ್ನು ಬೇರೆ ವಾಹನಕ್ಕೆ, ಕಾರಿಗೆ ಕೂರಿಸಿಕೊಂಡು ಕರೆದುಕೊಂಡು ಹೋಗಿದ್ದಾರೆ. ಬೇರೆ ವಾಹನದಲ್ಲಿ ಅಧಿಕಾರಿಗಳು ವಿನಯ್ ಕುಲಕರ್ಣಿ ಅವರನ್ನ ಕರ್ಕೊಂಡು ಹೋಗಿದ್ದಾರೆ. ಅವರು ಸೇರಿದಂತೆ 17 ಜನ ಆರೋಪಿಗಳಿದ್ದಂಥ ಬಸ್ ಅದು. ಡೀಸೆಲ್ ಲೀಕ್ ಆಗಿ ಬಸ್ ಪೂರ್ತಿ ಹೊಗೆ ಆವರಿಸಿಕೊಂಡಿತ್ತು. ಅವಾಂತರ ಆಗಿತ್ತಾಗ ಪರಪ್ಪನ ಅಗ್ರಹಾರ ಕೂಗಳತೆ ದೂರದಲ್ಲಿ ಅವಘಡ ಸಂಭವಿಸಿದೆ. ಬಸ್ನಿಂದ ಅಪರಾಧಿ ಸಮೇತ ಅಧಿಕಾರಿಗಳು ಚಲ್ಲಾಪಿಲ್ಲಿಯಾಗಿ ಓಟಕ್ಕಿಟ್ಟಿದ್ದಾರೆ. ಕೆಲಕಾಲ ಆತಂಕಕ್ಕೊಳಗಾದ ವಿನಯ್ ಕುಲಕರ್ಣಿ ಹಾಗೂ ಅಧಿಕಾರಿಗಳು ಬಸ್ ಪೂರ್ತಿ ಹೊಗೆ ತುಂಬಿ ಅವಘಡ ಸಂಭವಿಸಿದೆ. ಡೀಸೆಲ್ ಲೀಕ್ ಆದ ಪರಿಣಾಮ ಎಲ್ಲ ಅಪರಾಧಿಗಳ ಸಮೇತ ಬಸ್ನಿಂದ ಅಧಿಕಾರಿಗಳು ಅವ್ರನ್ನ ಇಳಿಸಿದ್ದಾರೆ. ಪರಪ್ಪನ ಅಗ್ರಹಾರದ ಗೂಡು ಸೇರಿದ ಕಾಂಗ್ರೆಸ್ನ ಶಾಸಕ ಮೆಡಿಕಲ್ ಟೆಸ್ಟ್ ಬಳಿಕ ವಿನಯ್ ಕುಲಕರ್ಣಿ ಜೈಲಿಗೆ ಶಿಫ್ಟ್ ಆಗ್ತಾರೆ. 17 ದೋಷಿಗಳು ಪರಪ್ಪನ ಅಗ್ರಹಾರ ಜೈಲಿಗೆ ಸ್ಥಳಾಂತರ ಆಗ್ತಾರೆ. ಸಿಬಿಐ ಅಧಿಕಾರಿಗಳು ಪೊಲೀಸ್ ಭದ್ರತೆಯಲ್ಲಿ ವಿನಯ್ ಕುಲಕರ್ಣಿ ಶಿಫ್ಟ್ ಆಗಿದ್ದಾರೆ. ಪರಪ್ಪನ ಅಗ್ರಹಾರದ ಕಂಬಿ ಎಣಿಸಬೇಕಾಗಿದೆ ವಿನಯ್ ಕುಲಕರ್ಣಿ. ಮೆಡಿಕಲ್ ಟೆಸ್ಟ್ ಬಳಿಕ ವಿನಯ್ ಕುಲಕರ್ಣಿ ಶಿಫ್ಟ್ ಆಗ್ತಾರೆ ಜೈಲಿಗೆ. ವಿನಯ್ ಕುಲಕರ್ಣಿಯೂ ಸೇರಿದಂತೆ 17 ಜನ ಆರೋಪಿಗಳು ದೋಷಿ ಅಂತೇಳಿ ಕೋರ್ಟ್ ತೀರ್ಪು ಕೊಟ್ಟಿದೆ. ಸಿಬಿಐ ಅಧಿಕಾರಿಗಳು ಹಾಗೆ ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿಗಳು ಅವರನ್ನು ಒಳಗಡೆ ಕರೆದುಕೊಂಡು ಹೋಗ್ತಾರೆ. ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ಬಹುಶಃ ವಿನಯ್ ಕುಲಕರ್ಣಿ ಈ ಪ್ರಕರಣದಲ್ಲಿ ನಾನು ಹೊರಗಡೆ ಬರ್ತೀನಿ ಅಂಥೇಳಿ ಅಂದ್ಕೊಂಡಿದ್ರು. ಈ ಪ್ರಕರಣದಲ್ಲಿ ಒಂದು ತಾರ್ಕಿಕ ಅಂತ್ಯ ಸಿಗುತ್ತೆ ಅಂಥೇಳಿ ಅಂದ್ಕೊಂಡಿದ್ರು. ಆ ಮೂಲಕ ಸುಮಾರು 10 ವರ್ಷಗಳಿಂದಲೂ ಕೂಡ ಬಂದಂಥ ಈ ಗಂಭೀರ ಆರೋಪ ಇತ್ತಲ್ಲ, ಈ ಆರೋಪದ ಬಗ್ಗೆ ವಿನಯ್ ಕುಲಕರ್ಣಿ ಬಹುಶಃ ನಿನ್ನೆ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ರು. ಎಸ್, ವಿನಯ್ ಕುಲಕರ್ಣಿಗೆ ನ್ಯಾಯಾಲಯ ತೀರ್ಪನ್ನು ಹೊರಡಿಸಿ ದೋಷಿ ಅಂಥೇಳಿ ಪ್ರಕಟ ಮಾಡಿದೆ. ಇವತ್ತು ಶಿಕ್ಷೆಯ ಪ್ರಮಾಣ 2 ವರ್ಷವ, 5 ವರ್ಷವ, 7 ವರ್ಷವ, 10 ವರ್ಷವ ಅನ್ನೋದು ಇವತ್ತು ಗೊತ್ತಾಗುತ್ತೆ. ವಿನಯ್ ಕುಲಕರ್ಣಿ ಮೆಡಿಕಲ್ ಆದ ನಂತರ ಈಗ ನೇರವಾಗಿ ಪರಪ್ಪನ ಅಗ್ರಹಾರ ಜೈಲಿನ ಕಂಬಿ ಎಣಿಸಬೇಕಾಗಿದೆ. ವಿನಯ್ ಕುಲಕರ್ಣಿಯವರ ಜೊತೆಗೆ 17 ಜನ ಆರೋಪಿಗಳು ಇದರಲ್ಲಿದ್ದಾರೆ. ವಿನಯ್ ಕುಲಕರ್ಣಿ ಇದ್ದ ಬಸ್ಗೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಅಪರಾಧಿಗಳನ್ನು ಜೈಲಿಗೆ ಕರೆದೊಯ್ಯುವಾಗ ಅವಘಡ ಸಂಭವಿಸಿದೆ. ಪರಪ್ಪನ ಅಗ್ರಹಾರ ಜೈಲಿನ ಕೂಗಳತೆ ದೂರದಲ್ಲಿ ಘಟನೆ ಆಗಿದೆ. ಅಪರಾಧಿಗಳಿದ್ದ ಬಸ್ನಲ್ಲಿ ಡೀಸೆಲ್ ಲೀಕ್ ಆಗಿ ಹೊಗೆ ಕಾಣಿಸ್ಕೊಂಡಿದೆ.
ಬಸ್ನಲ್ಲಿ ಹೊಗೆ ಕಾಣಿಸಿಕೊಳ್ತಾ ಇದ್ದಂತೆ ಕೆಲಕಾಲ ಆತಂಕದ ವಾತಾವರಣ ಸೃಷ್ಟಿಯಾಯಿತು. ಅಪರಾಧಿಗಳನ್ನ ಕಾರಲ್ಲಿ ಜೈಲಿಗೆ ಕರ್ಕೊಂಡು ಹೋಗಿದ್ದಾರೆ ಸಿಬಿಐ ಅಧಿಕಾರಿಗಳು. ಸಮಯ ಪ್ರಜ್ಞೆಯಿಂದ ತಪ್ಪಿದ ಅನಾಹುತ. ವಿನಯ್ ಕುಲಕರ್ಣಿ ಅವರು ಹೋಗ್ತಾ ಇದ್ದಂಥ ಬಸ್ ಇತ್ತಲ್ಲ, 17 ಜನ ಆರೋಪಿಗಳಿದ್ರು. ಹೀಗಾಗಿ ಅವರನ್ನ ಬಸ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಈ ಸಮಯದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಶಾರ್ಟ್ ಸರ್ಕ್ಯೂಟ್ ಆದ ತಕ್ಷಣ ಅವರನ್ನ ಬೇರೆ ವಾಹನಕ್ಕೆ, ಕಾರಿಗೆ ಕೂರಿಸಿಕೊಂಡು ಕರೆದುಕೊಂಡು ಹೋಗಿದ್ದಾರೆ. ಬೇರೆ ವಾಹನದಲ್ಲಿ ಅಧಿಕಾರಿಗಳು ವಿನಯ್ ಕುಲಕರ್ಣಿ ಅವರನ್ನ ಕರ್ಕೊಂಡು ಹೋಗಿದ್ದಾರೆ. ಅವರು ಸೇರಿದಂತೆ 17 ಜನ ಆರೋಪಿಗಳಿದ್ದಂಥ ಬಸ್ ಅದು. ಡೀಸೆಲ್ ಲೀಕ್ ಆಗಿ ಬಸ್ ಪೂರ್ತಿ ಹೊಗೆ ಆವರಿಸಿಕೊಂಡಿತ್ತು. ಅವಾಂತರ ಆಗಿತ್ತಾಗ ಪರಪ್ಪನ ಅಗ್ರಹಾರ ಕೂಗಳತೆ ದೂರದಲ್ಲಿ ಅವಘಡ ಸಂಭವಿಸಿದೆ. ಬಸ್ನಿಂದ ಅಪರಾಧಿ ಸಮೇತ ಅಧಿಕಾರಿಗಳು ಚಲ್ಲಾಪಿಲ್ಲಿಯಾಗಿ ಓಟಕ್ಕಿಟ್ಟಿದ್ದಾರೆ. ಕೆಲಕಾಲ ಆತಂಕಕ್ಕೊಳಗಾದ ವಿನಯ್ ಕುಲಕರ್ಣಿ ಹಾಗೂ ಅಧಿಕಾರಿಗಳು. ಬಸ್ ಪೂರ್ತಿ ಹೊಗೆ ತುಂಬಿ ಅವಘಡ ಸಂಭವಿಸಿದೆ. ಡೀಸೆಲ್ ಲೀಕ್ ಆದ ಪರಿಣಾಮ ಎಲ್ಲ ಅಪರಾಧಿಗಳ ಸಮೇತ ಬಸ್ನಿಂದ ಅಧಿಕಾರಿಗಳು ಅವ್ರನ್ನ ಇಳಿಸಿದ್ದಾರೆ. ಪರಪ್ಪನ ಅಗ್ರಹಾರದ ಗೂಡು ಸೇರಿದ ಕಾಂಗ್ರೆಸ್ನ ಶಾಸಕ ಮೆಡಿಕಲ್ ಟೆಸ್ಟ್ ಬಳಿಕ ವಿನಯ್ ಕುಲಕರ್ಣಿ ಜೈಲಿಗೆ ಶಿಫ್ಟ್ ಆಗ್ತಾರೆ. 17 ದೋಷಿಗಳು ಪರಪ್ಪನ ಅಗ್ರಹಾರ ಜೈಲಿಗೆ ಸ್ಥಳಾಂತರ ಆಗ್ತಾರೆ. ಸಿಬಿಐ ಅಧಿಕಾರಿಗಳು ಪೊಲೀಸ್ ಭದ್ರತೆಯಲ್ಲಿ ವಿನಯ್ ಕುಲಕರ್ಣಿ ಶಿಫ್ಟ್ ಆಗಿದ್ದಾರೆ. ಪರಪ್ಪನ ಅಗ್ರಹಾರದ ಕಂಬಿ ಎಣಿಸಬೇಕಾಗಿದೆ ವಿನಯ್ ಕುಲಕರ್ಣಿ. ಮೆಡಿಕಲ್ ಟೆಸ್ಟ್ ಬಳಿಕ ವಿನಯ್ ಕುಲಕರ್ಣಿ ಶಿಫ್ಟ್ ಆಗ್ತಾರೆ ಜೈಲಿಗೆ. ವಿನಯ್ ಕುಲಕರ್ಣಿಯೂ ಸೇರಿದಂತೆ 17 ಜನ ಆರೋಪಿಗಳು ದೋಷಿ ಅಂತೇಳಿ ಕೋರ್ಟ್ ತೀರ್ಪು ಕೊಟ್ಟಿದೆ. ಸಿಬಿಐ ಅಧಿಕಾರಿಗಳು ಹಾಗೆ ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿಗಳು ಅವರನ್ನು ಒಳಗಡೆ ಕರೆದುಕೊಂಡು ಹೋಗ್ತಾರೆ. ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ. ಬಹುಶಃ ವಿನಯ್ ಕುಲಕರ್ಣಿ ಈ ಪ್ರಕರಣದಲ್ಲಿ ನಾನು ಹೊರಗಡೆ ಬರ್ತೀನಿ ಅಂತೇಳಿ ಅಂದ್ಕೊಂಡಿದ್ರು. ಈ ಪ್ರಕರಣದಲ್ಲಿ ಒಂದು ತಾರ್ಕಿಕ ಅಂತ್ಯ ಸಿಗುತ್ತೆ ಅಂಥೇಳಿ ಅಂದ್ಕೊಂಡಿದ್ರು. ಆ ಮೂಲಕ ಸುಮಾರು 10 ವರ್ಷಗಳಿಂದಲೂ ಕೂಡ ಬಂದಂಥ ಈ ಗಂಭೀರ ಆರೋಪ ಇತ್ತಲ್ಲ, ಈ ಆರೋಪದ ಬಗ್ಗೆ ವಿನಯ್ ಕುಲಕರ್ಣಿ ಬಹುಶಃ ನಿನ್ನೆ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ರು. ಎಸ್, ವಿನಯ್ ಕುಲಕರ್ಣಿಗೆ ನ್ಯಾಯಾಲಯ ತೀರ್ಪನ್ನು ಹೊರಡಿಸಿ ದೋಷಿ ಅಂಥೇಳಿ ಪ್ರಕಟ ಮಾಡಿದೆ. ಇವತ್ತು ಶಿಕ್ಷೆಯ ಪ್ರಮಾಣ 2 ವರ್ಷವ, 5 ವರ್ಷವ, 7 ವರ್ಷವ, 10 ವರ್ಷವ ಅನ್ನೋದು ಇವತ್ತು ಗೊತ್ತಾಗುತ್ತೆ. ವಿನಯ್ ಕುಲಕರ್ಣಿ ಮೆಡಿಕಲ್ ಆದ ನಂತರ ಈಗ ನೇರವಾಗಿ ಪರಪ್ಪನ ಅಗ್ರಹಾರ ಜೈಲಿನ ಕಂಬಿ ಎಣಿಸಬೇಕಾಗಿದೆ. ವಿನಯ್ ಕುಲಕರ್ಣಿಯವರ ಜೊತೆಗೆ 17 ಜನ ಆರೋಪಿಗಳು ಇದರಲ್ಲಿದ್ದಾರೆ. ವಿನಯ್ ಕುಲಕರ್ಣಿ ಇದ್ದ ಬಸ್ಗೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಅಪರಾಧಿಗಳನ್ನು ಜೈಲಿಗೆ ಕರೆದೊಯ್ಯುವಾಗ ಅವಘಡ ಸಂಭವಿಸಿದೆ. ಪರಪ್ಪನ ಅಗ್ರಹಾರ ಜೈಲಿನ ಕೂಗಳತೆ ದೂರದಲ್ಲಿ ಘಟನೆ ಆಗಿದೆ. ಅಪರಾಧಿಗಳಿದ್ದ ಬಸ್ನಲ್ಲಿ ಡೀಸೆಲ್ ಲೀಕ್ ಆಗಿ ಹೊಗೆ ಕಾಣಿಸಿಕೊಂಡಿದೆ. ಬಸ್ನಲ್ಲಿ ಹೊಗೆ ಕಾಣಿಸಿಕೊಳ್ತಾ ಇದ್ದಂತೆ ಕೆಲಕಾಲ ಆತಂಕದ ವಾತಾವರಣ ಸೃಷ್ಟಿಯಾಯಿತು. ಅಪರಾಧಿಗಳನ್ನ ಕಾರಲ್ಲಿ ಜೈಲಿಗೆ ಕರ್ಕೊಂಡು ಹೋಗಿದ್ದಾರೆ ಸಿಬಿಐ ಅಧಿಕಾರಿಗಳು. ಸಮಯ ಪ್ರಜ್ಞೆಯಿಂದ ತಪ್ಪಿದ ಅನಾಹುತ. ವಿನಯ್ ಕುಲಕರ್ಣಿ ಅವರು ಹೋಗ್ತಾ ಇದ್ದಂಥ ಬಸ್ ಇತ್ತಲ್ಲ, 17 ಜನ ಆರೋಪಿಗಳಿದ್ರು. ಹೀಗಾಗಿ ಅವರನ್ನ ಬಸ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಈ ಸಮಯದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಶಾರ್ಟ್ ಸರ್ಕ್ಯೂಟ್ ಆದ ತಕ್ಷಣ ಅವರನ್ನ ಬೇರೆ ವಾಹನಕ್ಕೆ, ಕಾರಿಗೆ ಕೂರಿಸಿಕೊಂಡು ಕರೆದುಕೊಂಡು ಹೋಗಿದ್ದಾರೆ. ಬೇರೆ ವಾಹನದಲ್ಲಿ ಅಧಿಕಾರಿಗಳು ವಿನಯ್ ಕುಲಕರ್ಣಿ ಅವರನ್ನ ಕರ್ಕೊಂಡು ಹೋಗಿದ್ದಾರೆ. ಅವರು ಸೇರಿದಂತೆ 17 ಜನ ಆರೋಪಿಗಳಿದ್ದಂಥ ಬಸ್ ಅದು. ಡೀಸೆಲ್ ಲೀಕ್ ಆಗಿ ಬಸ್ ಪೂರ್ತಿ ಹೊಗೆ ಆವರಿಸಿಕೊಂಡಿತ್ತು. ಅವಾಂತರ ಆಗಿತ್ತಾಗ ಪರಪ್ಪನ ಅಗ್ರಹಾರ ಕೂಗಳತೆ ದೂರದಲ್ಲಿ ಅವಘಡ ಸಂಭವಿಸಿದೆ. ಬಸ್ನಿಂದ ಅಪರಾಧಿ ಸಮೇತ ಅಧಿಕಾರಿಗಳು ಚಲ್ಲಾಪಿಲ್ಲಿಯಾಗಿ ಓಟಕ್ಕಿಟ್ಟಿದ್ದಾರೆ. ಕೆಲಕಾಲ ಆತಂಕಕ್ಕೊಳಗಾದ ವಿನಯ್ ಕುಲಕರ್ಣಿ ಹಾಗೂ ಅಧಿಕಾರಿಗಳು. ಬಸ್ ಪೂರ್ತಿ ಹೊಗೆ ತುಂಬಿ ಅವಘಡ ಸಂಭವಿಸಿದೆ. ಡೀಸೆಲ್ ಲೀಕ್ ಆದ ಪರಿಣಾಮ ಎಲ್ಲ ಅಪರಾಧಿಗಳ ಸಮೇತ ಬಸ್ನಿಂದ ಅಧಿಕಾರಿಗಳು ಅವ್ರನ್ನ ಇಳಿಸಿದ್ದಾರೆ. ವಿನಯ್ ಕುಲಕರ್ಣಿಯವರ